ಇವತ್ತು ಪದಾರ್ಥ ಉಂಟಲ್ಲ, ಟೊಮೆಟೊ ಸಾರು ಮಾಡ್ತಾ ಇದ್ದೇನೆ. ಇಲ್ಲಿ ಅನ್ನ ಆಗಿದೆ, ಇನ್ನು ಇದು ಸಾರು ಮಾಡಿ ತಿಂಡಿ ಮಾಡಲಿಕ್ಕೆ. ತಿಂಡಿ ಇವತ್ತು ಅವಲಕ್ಕಿ, ಹಾಗೆ ಇನ್ನೂ ಸಹ ತಿಂಡಿ ರೆಡಿ ಮಾಡಿಲ್ಲ. ನೋಡಿ, ಟೊಮೆಟೊ ಸಾರು ರೆಡಿ ಆಯಿತು. ಎಲ್ಲ ಮತ್ತು ತೆಂಗಿನಕಾಯಿ ತುರಿ ಹಾಕಿ ಸಿಂಪಲಾಗಿ ಅವಲಕ್ಕಿ ಮಾಡೋದು. ಆಯಿತು ನೋಡಿ, ತಿಂಡಿ ರೆಡಿ ಆಯಿತು. ತುಂಬ ಸಿಂಪಲ್ ತಿಂಡಿ, ಹಾಗೆ ತುಂಬ ಸಿಂಪಲ್ ಅಡುಗೆ ಇವತ್ತು. ಬಾಕ್ಸ್ ರೆಡಿ ಆಯಿತು. ಆಯಿತು ಮೇಡಮ್, ನಿಮಗೆ ಏನು ಬೇಡ ಅಂದರೆ ಬೇಡ, ತೊಂದರೆ ಇಲ್ಲ. ಆಯಿತಾ? ಆಯಿತು ಬಿಡಿ, ತುಂಬಿಸಿರೋದು ನಾನು ತಿಂತೇನೆ. ಆಯಿತಾ? ಹೋಗಿ ಮಗ, ನಿಮ್ಮಲ್ಲಿ ಯಾರು ಇದು ನೋಡಿ ಅಂತೆ ಹೊಡೆದಿರೋದು, ಅದು ಹಾಗೆ ಸ್ವಲ್ಪ ಲೂಸ್ ಆಗ್ತದೆ. ಇನ್ನೆಂತ, ಇದನ್ನೇ ಕೊಟ್ಟು ಕಳಿಸೋದು. ನಾನುಂಟಲ್ಲ ಈಗ ಕ್ರೀಮ್ ರೆಡಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಅಂದರೆ ಇದು ಮಕ್ಕಳಿಗೆ ಕ್ರೀಮ್ ರೆಡಿ ಮಾಡೋದು. ಸೊ ಹಾಗಾಗಿ ಇಲ್ಲಿ ಸಫ್ರಾನ್ ನೆನೆಸಿಡ್ತಾ ಇದ್ದೇನೆ. ಗುಳಿ ಇಲ್ಲಿ ಉಂಟಲ್ಲ, ಬಟ್ಟೆ ಒಂದು ರಾಶಿ ಉಂಟು ಮಡಚಲಿಕ್ಕೆ. ಸೊ ಇವತ್ತು ಸ್ವಲ್ಪ ಬ್ಯುಸಿ ಇದ್ದೇನೆ. ಸೋಪು ಕ್ರೀಮು ಅದೆಲ್ಲ ಸಹ ಮಾಡಲಿಕ್ಕೆ ಉಂಟು. ಇದು ನೋಡ, ಆದರೆ ಸಂಜೆವೇ ಇದ್ರದ್ದು ಕೆಲಸ. ಇಲ್ಲಿ ಉಂಟಲ್ಲ ಒಂದು ಬಾಕ್ಸಲ್ಲಿ ನೋಡಿ, ಇದು ಎಂಥ ಪಾರ್ಸಲ್ ಆಡೋದಂತೆ ಅವರು. ಸೊ ಅದಕ್ಕೆ ಉಂಟಲ್ಲ ಎಲ್ಲ ಈ ಬಾಕ್ಸಲ್ಲಿ ತುಂಬಿಸಿಟ್ಟಿದ್ದಾನೆ. ಗುಳಿ ಈ ಬಾಕ್ಸಿಂದ ತೆಗೆದು ಈ ಬಾಕ್ಸಲ್ಲಿ ತುಂಬಿಸಿಟ್ಟಿರೋದು. ಹಾಗೆ ಇದು ಡ್ರಾಯಿಂಗ್, ಇದರದ್ದು ವಿಷಯ ಎಂತ ಗೊತ್ತುಂಟಾ? ಇಬ್ಬರು ಮೊನ್ನೆ ಜಗಳ ಮಾಡಿಕೊಂಡು ಉಂಟಲ್ಲ, ಇದನ್ನು ಹರಿದಾಕಿದ್ದಾಯ್ತಾ, ಇವರು ಅಂಟಿಸಿ ಇಸ್ತ್ರಿ ಎಲ್ಲ ಮಾಡಿ ಇಟ್ಟಿದ್ದಾರೆ. ಈಗ ಆಗಿದೆ ಆಯಿತಾ ಗುಳಿ. ನಾನು ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ಇದನ್ನು ನೆನೆಸಿಟ್ಟದಲ್ಲ, ಒಂದು ಅರ್ಧ ಗಂಟೆ ಕಳೀತು. ಸೊ ಇದು ಕಲರ್ ಬಂದಿದೆ. ಇನ್ನು ಕ್ರೀಮ್ ರೆಡಿ ಮಾಡಲಿಕ್ಕೆ ಇಲ್ಲಿ ಉಂಟಲ್ಲ, ಕ್ರೀಮ್ ಬೇಸ್ ರೆಡಿಯಾಗಿದೆ. ಹಾಗೆ ನಾನು ಕ್ರೀಮಿಗೆ ಹಾಕುವಂತಹ ಎಲ್ಲ ಮೆಟೀರಿಯಲ್ ಇಲ್ಲಿ ರೆಡಿಯಾಗಿದೆ. ಗುಳಿ ಇದು ಅಲೋವೆರಾ ಜೆಲ್, ಮತ್ತು ಇದು ಕಸ್ತೂರಿ ಅರಿಶಿನ ಅಂತ ಹೇಳ್ತಾರಲ್ಲ, ವೈಲ್ಡ್ ಟರ್ಮರಿಕ್ ಅದು, ಮತ್ತು ವಿಟಮಿನ್ ಸಿ, ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್, ಮತ್ತು ಆಲ್ಮಂಡ್ ಆಯಿಲ್, ಮತ್ತು ಸಫ್ರಾನ್. ಸೊ ಇದಿಷ್ಟೆಲ್ಲ ಹಾಕಿ ನಾನು ಕ್ರೀಮ್ ರೆಡಿ ಮಾಡಲಿಕ್ಕೆ. ಇದು ನಾನು ರೆಡಿ ಮಾಡ್ತಿರೋದು ಮಕ್ಕಳಿಗೆ. ದೊಡ್ಡವರದ್ದು ಕ್ರೀಮ್ ಆಲ್ರೆಡಿ ರೆಡಿ ಆಗಿದೆ, ಅದರದ್ದು ವಿಡಿಯೋ ನೀವು ನೋಡಿರಬಹುದು.
ನೋಡಿ ಕ್ರೀಮ್ ರೆಡಿ ಆಯಿತು. ಇದು ಒಂದು 5 ಜನ ಆರ್ಡ್ರ್ ಮಾಡಿದರು. ಸೊ ಮಕ್ಕಳಿಗೋಸ್ಕರ ಅಂತೇಳಿ ಹಾಗಾಗಿ ಫ್ರೆಶ್ ಆಗಿ ಕ್ರೀಮ್ ರೆಡಿ ಮಾಡಿ ಕೊಡ್ತಾ ಇದ್ದೇನೆ. ಸೊ ರೆಡಿ ಆಯಿತು. ಇದು ಇನ್ನು ಕಂಟೈನರಿಗೆ ಹಾಕಿ ಪೋಸ್ಟ್ ಮಾಡಲಿಕ್ಕೆ ಅಷ್ಟೇ ಕೆಲಸ. ನಾನು ಜಾಸ್ತಿ ಕ್ವಾಂಟಿಟಿ ಎಲ್ಲ ಕ್ರೀಮ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದಿಲ್ಲ. ಸೊ ತುಂಬ ಜನ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಫ್ರೆಶ್ ರೆಡಿ ಮಾಡಿ ಕೊಡಿ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಕೇಳುವಾಗ ನಾನು ರೆಡಿ ಮಾಡಿ ಕೊಡ್ತೇನೆ. ಸೊ ನಿಮಗೆ ಸಹ ಯಾರಿಗಾದರೂ ಬೇಕು ಅಂತೇಳಿ ಹೇಳಿದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರ್ ಇರ್ತದೆ, ಹಾಗೆ ಸ್ಕ್ರೀನ್ ಮೇಲೆ ಕೂಡ ನನ್ನ ನಂಬರ್ ಇರ್ತದೆ. ಚೆಕ್ ಮಾಡಿ ಬೇಕಾದವ್ರು ಕಾಂಟ್ಯಾಕ್ಟ್ ಮಾಡಿ. ಸೊ ಈ ಕ್ರೀಮಿಂದ ಸ್ಕಿನ್ ವೈಟ್ನಿಂಗ್ ಆಗ್ತದೆ ಮತ್ತು ಸಾಫ್ಟ್ ಬರ್ತದೆ, ಗ್ಲೋ ಬರ್ತದೆ ಮಕ್ಕಳಿಗೆ ಯೂಸ್ ಮಾಡಿದರೆ. ಸೊ ಒಳ್ಳೆಯದುಂಟು ಕ್ರೀಮ್. ಹರ್ಬಲ್ ಆಗಿರೋದ್ರಿಂದ ಸೈಡ್ ಎಫೆಕ್ಟ್ ಏನೂ ಇರೋದಿಲ್ಲ. ನನ್ನ ಮಗಳಿಗೆ ಕೂಡ ನಾನು ಈ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೇನೆ. ಸೊ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ. ನೋಡಿ ಕ್ರೀಮ್ ಕೂಡ ರೆಡಿ ಆಯಿತು. ಇಲ್ಲಿ ಟೇಬಲ್ ಕೂಡ ಕ್ಲೀನ್ ಆಯಿತು ನಂದು. ಇದುಂಟಲ್ಲ ಇದು ಕ್ರೀಮಿಗೆ ಯೂಸ್ ಮಾಡುವಂಥದ್ದು. ಸೊ ಹಾಗಾಗಿ ಇಲ್ಲೇ ಇಡ್ತಾ ಇದ್ದೇನೆ. ಈ ಪೇಪರ್ ಎಂತಕ್ಕೆ ಗೊತ್ತುಂಟಾ? ನನ್ನ ಮಗಳದ್ದು ಫ್ಯಾನ್ಸಿ ಡ್ರೆಸ್ ರೆಡಿ ಮಾಡಲಿಕ್ಕೆ ಅಂತೇಳಿ ಪೇಪರೆಲ್ಲ ತಂದಿಟ್ಟಿದ್ದೇನೆ. ಒಮ್ಮೆ ನನ್ನ ಕೈ ನೋಡಿ ಅಂತೆ, ಎಂತ ಇದು ಪೇಂಟ್ ಆಗಿದಾಗೆ ಕಾಣಿಸ್ತದೆ. ಪೇಪರ್ ಇದು ಕಲರ್ ಇದು ಮುಗಿತೀನಿ. ಇನ್ನೂ ಒಂದು ಮಾಡಲಿಕ್ಕೆ ಉಂಟು. ನಂದು ಇಷ್ಟ ಆಗಿದೆ. ಇವರು ಬಂದಿದ್ದಾರೆ ನೋಡಿ, ಅಲ್ಲಿ ಬಂದ ಕೂಡಲೇ ಅದರಲ್ಲಿ ಆಡಲಿಕ್ಕೆ ಹೋಗಿದ್ದಾರೆ. ಇಲ್ಲಿ ಉಂಟಲ್ಲ ಬಿಸಿ ನೀರಿಟ್ಟಿದ್ದೇನೆ, ಅಂದರೆ ಇದು ಹಾಲಿದ್ದು ಪಾತ್ರೆ. ಹಾಗೆ ಇಲ್ಲಿ ಹಾಲು ಇದು 3-3.5 ಲೀಟರ್ ಏನೋ ಉಂಟು ಹಾಲು. ಸೊ ಹಾಗಾಗಿ ಜಾಸ್ತಿ ಹಾಲು ಬಿಸಿ ಮಾಡೋದಲ್ಲ. ಸೊ ಈ ಮೆಥಡನ್ನ ಫಾಲೋ ಮಾಡ್ತೇನೆ. ಶುರುವಿಗೆ ನೀರು ಬಿಸಿ ಮಾಡಿ ಮತ್ತೆ ಒಂದು ಸಲ ತಣ್ಣೀರು ಹಾಕಿ ಮತ್ತೆ ಇದಕ್ಕೆ ಹಾಲು ಹಾಕಿ ಬಿಸಿ ಮಾಡಲಿಕ್ಕೆ. ನೋಡಿ ಈಗ ಉಂಟಲ್ಲ ಹಾಲು ಹಾಕಿ ಇಟ್ಟೆ. ಇನ್ನು ಇದು ಬಿಸಿ ಆಗಲಿಕ್ಕೆ ಅಷ್ಟರಲ್ಲಿ ಇಲ್ಲಿ ಸ್ವಲ್ಪ ಪಾತ್ರೆ ಉಂಟು, ಅದು ತೊಳಿಲಿಕ್ಕೆ. ಇಲ್ಲಿ ಉಂಟಲ್ಲ ಪಾತ್ರೆ ಎಲ್ಲ ತೊಳೆದಾಯಿತು. ಹಾಗೆ ಇಲ್ಲಿ ಬಟಾಟೆ ಕಟ್ ಮಾಡಿ ಇಟ್ಟಿದ್ದೇನೆ. ಎಂತಾಯಿತು? ಹೊಟ್ಟೆವೇ ಹಸಿವಾಗೋದು, ಬೇರೆ ಎಂತ ಸಹ ಹಸಿವಾಗೋದಿಲ್ಲ ಆಯಿತಾ. ಈಗ ಅವರಿಗೋಸ್ಕರ ನಾನು ಫ್ರೆಂಚ್ ಫ್ರೈ ಮಾಡೋದು. ಸೊ ಹಾಗೆ ಕಟ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಹಾಲು ಸಹ ಬರ್ತಾ ಉಂಟು, ಸ್ವಲ್ಪ ಕುದಿಬೇಕು. ಇದಕ್ಕೆ ಉಂಟಲ್ಲ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಹುಡಿ ಹಾಕೋದು. ಇದೆಂತ ಮಾರ್ರೆ, ಎಣ್ಣೆ ಬಿಸಿ ಆಯಿತು. ನಾನುಂಟಲ್ಲ ಕಾರ್ನ್ಫ್ಲೋರ್ ಹಾಕಿ ಫಸ್ಟ್ ಟೈಮ್ ಮಾಡೋದು, ನೋಡಬೇಕು ಹೇಗೆ ಬರ್ತದೆ ಅಂತೇಳಿ. ಅಂದರೆ ಅದು ಖಾಲಿ ಬಟಾಟೆ ಮಾಡಿದರೆ ಉಂಟಲ್ಲ ಮೆದು ಆಗೋದು ಅಂತೇಳಿ, ತಕ್ಷಣಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಚೆಂದ ಮಾಡಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ಮತ್ತು ಅದರ ಪಸೆ ಎಲ್ಲ ತೆಗೆದು ಮಾಡುವಾಗ ಆಗ್ತದೆ ಗಂಟೆ. ಅದಕ್ಕೆ ನಾನು ಕಾರ್ನ್ಫ್ಲೋರ್ ಹಿಟ್ಟಾಕಿ ಮಾಡ್ತಾ ಇದ್ದೇನೆ. ನೋಡುವ ಹೇಗೆ ಬರ್ತದೆ ಅಂತೇಳಿ. ಚಿನ್ನಮ್ಮ ಹೇಗಿದೆ? ಸೂಪರಾ? ನೋಡಿ ಇಲ್ಲಿ ತಿಂತಿರೋದವರು. ತಣ್ಣಗೆ ಆಗಲಿ ಅಂತೇಳಿ ಹೇಳಿದರೆ ಕೇಳೋದಿಲ್ಲ. ಉಪ್ಪು ಹಾಕ್ಬೇಕಾ? ಮತ್ತು ಆಗ ನಾನು ಎಂತ ಹೇಳಿದ್ದು ನಿಮಗೆ?
ಆಯ್ತೀನಿ. ಈಗ ಹೇಗೆ ಆಯಿತು? ಸೂಪರಾ? ಖುಷಿ ಆಯಿತು? ಓಕೆ ಡನ್. ಇದೆಲ್ಲ ಸಹ ಆಯಿತು ಮಾಡಿ. ಇದು ಬಬ್ಲುದು ಪಾಲು. ಬಬ್ಲು ಹೇಗೆ ಆಯಿತು? ಒಳ್ಳೆಗಿದೆ. ಖುಷಿ ಆಯಿತಾ? ನಿಮಗೆ ಗೊತ್ತಿತ್ತಾ ಮಮ್ಮಿ ಮಾಡ್ತಾರೆ ಅಂತೇಳಿ? ಹ್ಯಾಪಿ? ಇದು ಕೆಲಸ ಆಯಿತು ನಂದು. ಇದಕ್ಕೂ ನನಗೂ ಈಗ ಸಂಬಂಧ ಇಲ್ಲ, ಅದು ಹಸ್ಬೆಂಡ್ಗೆ. ನೋಡಿ ಈ ರೀತಿಯಾಗಿ ಮಾಡಿಕೊಳ್ಳಿಕ್ಕೆ. ಸೊ ಆಲ್ರೆಡಿ ಇಲ್ಲಿ ರಾಶಿ ಮಾಡಿ ಇಟ್ಟಿದ್ದೇನೆ. ಇದು ಸಹ ರೆಡಿಯಾಗಿದೆ. ಗಮ್ಮಾಕಿ ಅಂಟಿಸ್ಲಿಕ್ಕೆ ಆಯಿತಾ. ಒಂದರ ಮೇಲೆ ಒಂದರಂತೆ ಜೋಡಿಸಿಕೊಂಡು ಹೋಗಬೇಕು. ಈ ಪೇಪರಿಗೆ ಈ ಪೇಪರ್ನ ಅಂಟಿಸಲಿಕ್ಕೆ, ಅಂದರೆ ಸೆಲ್ಲೋ ಟೇಪ್ ಹಾಕಲಿಕ್ಕೆ, ಮತ್ತು ಇದನ್ನು ಹೀಗೆ ಮಡಿಸಲಿಕ್ಕೆ. ನನಗೆ ಸದ್ಯಕ್ಕೆ ಸಿಕ್ಕಿಸಿಕೊಂಡು ಹೋಗ್ತಾ ಇದ್ದೇನೆ. ನನಗೆ ಉಂಟಲ್ಲ, ಯಾರಾದರೂ ಕೆಲಸ ಮಾಡುವಾಗ ಅದು ಕರೆಕ್ಟ್ ಆಗಬೇಕು. ಒಟ್ಟಾರೆ ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ ನನಗೆ, ಅದೇನೋ ಗೊತ್ತಿಲ್ಲ. ಓ ಇದಿಷ್ಟುಂಟ ಇಲ್ಲಿ. ಇದೇನಂತೆ ದಂಟಿಸಿ ಆಯಿತು. ಈ ರೀತಿ ಹಾಕಲಿಕ್ಕೆ. ಓಕೆ, ಇದು ಸ್ಟಾರ್ಟ್ ಮಾಡೋಲ್ಲ. ನೋಡಿ ಹೀಗೆ ಹಾಕಿಕೊಂಡು ಹೋಗಲಿಕ್ಕೆ. ಇದಕ್ಕೆ ಒಂದು ಹಗ್ಗ ಹಾಕುವ ಅಂತೇಳಿ ಪೇಪರ್ ನಾನು ಹಾಕಿ ಆಯ್ತಲ್ಲ, ಅದಕ್ಕೆ ಹೇಗೆ ಹಾಕೋದೇ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ಪ್ಲ್ಯಾನ್ ಮಾಡಿದೆ. ಎರಡು ಕಡೆ ಸಹ ಹಗ್ಗ ಹಾಕಿದ್ದೇನೆ, ಬಿಕಾಸ್ ಅದು ಹಿಂದೆ ಕಟ್ಟಬೇಕಲ್ಲ ಹಾಗೆ. ಈಗ ನಾನುಂಟಲ್ಲ ರೋಸ್ ಮಾಡಲಿಕ್ಕೆ, ಅಂದರೆ ಬ್ಲೌಸಿಗಿಂತ ಅದು ಡೆಕೋರೇಷನ್ ಮಾಡಬೇಕಲ್ಲ, ಹಾಗಾಗಿ ರೋಸ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಎಲ್ಲ ಕಟ್ ಮಾಡಿ ಆಯಿತು. ಮತ್ತು ಒಂದು ಗ್ಲಾಸ್ ತಗೊಂಡಿದ್ದೇನೆ.
ವಾವ್ ನೋಡಿ ಅಂತೆ ಚಂದ ಆಯ್ತಲ್ಲ. ನಿಜ ಹೀಗೆ ಬರ್ತದೆ ಅಂತ ಎಣಿಸಿರಲಿಲ್ಲ ಆಯಿತಾ. ವಾವ್ ಆಗ್ಬೋದು ನಾನು. ಬಿಡಿ, ಇದೊಂದು ಆಲ್ರೆಡಿ ಆಗಿತ್ತಲ್ಲ, ಈಗ ಇದೊಂದು ಮಾಡಿದ್ದೇನೆ. ಹಾಗೆ ಇದೊಂದು ಮತ್ತು ಇದೊಂದು, ಇದು ಇಟ್ಕೊಳ್ಳಿ, ಸ್ಟೀಲ್ ಇದರಲ್ಲಿ ಮಾಡಿರೋದು. ಮತ್ತು ಇದು ಮಗಳು ಆಟಾಡುವ ಗ್ಲಾಸ್, ಮತ್ತು ಇದೊಂದು ಸಣ್ಣ ತೋಪು. ಬಂತು ನೋಡಿ, ಒಂದಾಯಿತು. ಸಣ್ಣದು ಮತ್ತು ಇದು ಇದಕ್ಕಿಂತ ಸಹ ದೊಡ್ಡದಾಯ್ತಾ ಅಂತೇಳಿ ಅಲ್ಲ, ಇದಕ್ಕಿಂತ ಸಹ ದೊಡ್ಡದು ಕಾಣ್ತದೆ ಇದು. ಮತ್ತು ಇದು ಸಣ್ಣದು. ಇಲ್ಲ, ನಾನು ಕರೀಲಿಲ್ಲ. ಹೌದು, ನನಗೆ ಹೆಲ್ಪ್ ಮಾಡಲಿಕ್ಕೆ ಕರೆದದ್ದು ನಾನು. ನೀವು ಯಾರು ಸಹ ಹೆಲ್ಪ್ ಮಾಡೋದಿಲ್ಲ ಅಲ್ಲ ನನಗೆ, ಅದಕ್ಕೆ ನಾನು ಇವರನ್ನು ಕರೆದದ್ದು. ಈಗ ಪೇಪರು ಈ ರೀತಿ ಮಾಡಚ್ಚೆಲ್ಲ ಇಟ್ಟಿದ್ದೇವೆ, ಬ್ಲೌಸ್ ರೆಡಿ ಆಗಬೇಕಲ್ಲ, ಹಾಗೆ. ಪಾಟಿದ ಅವಸ್ಥೆ ನೋಡಿ ಆಗಿರೋದು, ಇನ್ನು ಪೂರ್ತಿ ಆಗಿಲ್ಲ ಆಯಿತಾ. ನಾನು ಬೆಳಿಗ್ಗೆ ಒಮ್ಮೆ ಮಾಡಿದಲ್ಲ ಕೆಲಸ, ನೋಡಿ ಅಂತೆ ಈಗ ಮಾಡಬೇಕು. ಇದುಂಟಲ್ಲ ಮಾಲ್ಟಿಗೆ ರೆಡಿ ಮಾಡೋದು ನಾನು. ಇದು ದಾಲ್ ತೋವೆ, ಹಾಗೆ ಅಲ್ಲಿ ಅನ್ನ ಸಹ ರೆಡಿಯಾಗಿದೆ. ಇವತ್ತು ತಿಂಡಿ ಅಂತ ಸಹ ಇಲ್ಲ. ಮಾಲ್ಟ್ ಸಹ ರೆಡಿ ಆಯಿತು. ಈಗ ಉಂಟಲ್ಲ, ನಾನು ಬಟ್ಟೆ ಮಡಚಲಿಕ್ಕೆ ಬಂದೆ, ಚೀರು ಖಾಲಿ ಆಯಿತು ನೋಡಿ. ಬಟ್ಟೆ ಎಲ್ಲ ಮಡಚಿ ಆಯಿತು. ಇನ್ನು ಮಕ್ಕಳು ಶಾಲೆಗೆ ಹೋದ್ಮೇಲೆ ಇದನ್ನು ತೆಗೆದಿಡಲಿಕ್ಕೆ. ಇದು ಮಕ್ಕಳಿಗೆ ಬಡಿಸಿಟ್ಟೆ. ದಾಲ್ ತೋವೆ ಸಹ ರೆಡಿ ಆಯಿತು. ಮಕ್ಕಳು ಶಾಲೆಗೆ ಹೋದರು, ಸೊ ಅವರನ್ನು ಕಳಿಸಿ ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದೇನೆ. ಬೇರೆ ಎಂಥ ಸಹ ಕೆಲಸ ಮುಟ್ಟಿಲ್ಲ. ಸೊ ಇವತ್ತು ಇದು ರೆಡಿ ಆಗಬೇಕು, ಹಾಗಾಗಿ ಬೇಗ ಬಂದಿದ್ದೇನೆ. ನೋಡ, ಇನ್ನು ಸ್ಟಾರ್ಟ್ ಮಾಡು. ನೋಡಿ, ಇದು 2 ಮಾಡಿದೆ. ಇದು ಎಂತಕ್ಕೆ ಅಂತೇಳಿ ಮತ್ತೆ ನೋಡುವ. ಇದು ಒಂದು ಬುಟ್ಟಿ ಉಂಟು, ಇದು ಕೈಗೆ ಹಾಕಲಿಕ್ಕೆ ಮಾಡುವ ಅಂಥೇಳಿ ಬುಟ್ಟಿ ರೆಡಿ ಮಾಡಿದೆ. ಈ ರೀತಿ ನೋಡಿ, ಸಾಕಲ್ಲ ಇಷ್ಟು. ಸೊ ಇದರ ಮೇಲೆ ಇಟ್ಟಿದ್ದಾನೆ, ಗಮ್ಮಕ್ಕಿರೋದಲ್ಲ ಒಣಗಲಿ ಅಂತೇಳಿ. ಹಾಗೆ ಇದಕ್ಕೆ ಉಂಟಲ್ಲ, ಇಲ್ಲೆಲ್ಲ ನಾನು ಸ್ಟೆಪ್ಲರ್ ಹಾಕಿರೋದ್ರಿಂದ ಚುಚ್ಚುತ್ತದೆ ಅಲ್ಲ ಮೈಗೆ ಹಾಕುವಾಗ, ಹಾಗಾಗಿ ಅದರ ಮೇಲೆ ಒಂದು ಪೇಪರ್ ಅಂಟಿಸುವ ಅಂತೇಳಿ ಅಂದ್ಕೊಂಡೆ. ಪೇಪರ್ ಅಂಟಿಸಿದರೆ ಅಷ್ಟೊಂದು ಏನು ಗೊತ್ತಾಗೋದಿಲ್ಲ ಅಲ್ಲ, ಅದು ಒಳಗೆ ಬರ್ತದೆ ಅಲ್ಲ. ಸೊ ಹಾಗೆ ನೋಡಿ, ಇಷ್ಟು ಪೂರ್ತಿ ರೆಡಿ ಆಯಿತು. ಇನ್ನು ಬಳೆ ಒಂದು ಮಾಡಲಿಕ್ಕೆ ಉಂಟು. ಬಳೆ ಮಾಡಿ ಇದೆಲ್ಲ ಸಹ ಕ್ಲೀನ್ ಮಾಡಲಿಕ್ಕೆ. ಮನೆ ಕೆಲಸ ಎಂತ ಸಹ ಆಗಿಲ್ಲ ಇವತ್ತು, ಬರೀ ಇದೇ ಆಯಿತು. ಸೊ ಇವತ್ತಿದು ಮುಗಿಸಲಿಕ್ಕೆ ಇತ್ತು, ಹಾಗಾಗಿ ಮನೆ ಕೆಲಸ ಏನೂ ಮಾಡಿಲ್ಲ. ಈಗ ನಾನು ಉಂಟಲ್ಲ ಶಾಲೆಗೆ ಹೊರಟದ್ದು. ಇವತ್ತು ಓಪನ್ ಹೌಸ್ ಉಂಟು, ಹಾಗೆ ಶಾಲೆಗೆ ಹೋಗಿ ಬರಲಿಕ್ಕೆ. ಶಾಲೆಯಿಂದ ಬಂದದ್ದೀಗ, ಇವರು ಬಂದ ಕೂಡಲೇ ಬರಲಿಕ್ಕೆ ಶುರು ಮಾಡಿದ್ದಾರೆ. ಚಿನ್ನಮ್ಮ, ಹೋಯ್ ಚಿನ್ನು, ಈಗ ಬನ್ನಿ ನಾವು ಡ್ರೆಸ್ ಎಲ್ಲ ಹಾಕಿ ನೋಡುವ. ನೋಡಿ ಇಲ್ಲಿ ಎಷ್ಟು ಹಾಕಿದೆ. ಇದು ಬೆಳಿಗ್ಗೆ ಮಡಿಚಿಟ್ಟ ಬಟ್ಟೆ ಅಲ್ಲ, ಈಗ ತೆಗೆದಿಡ್ತಾ ಇದ್ದೇನೆ. ಇದು ಉಂಟಲ್ಲ ಮಗನ ಡ್ರೆಸ್ಸು, ಇನ್ನು ಅವನದ್ದು ರೆಡಿ ಮಾಡಲಿಕ್ಕೆ ಉಂಟು. ಅವನದ್ದು ರೆಡಿ ಆಗಬೇಕು.
ಇದಕ್ಕೆ ನಾನು ಹೋಗೋದಿಲ್ಲ, ಇದು ನನ್ನ ಹಸ್ಬೆಂಡಿದ್ದು ಕೆಲಸ, ಅವರೇ ಮಾಡಲಿ ಅಂತ. ಈಗ ಇಷ್ಟಕ್ಕೇನೆ ಇದು ನೋಡಿ ಸ್ಟಾಕ್ ಮಾಡಿ ಇಟ್ಟಿರೋದು ನೋಡಿ, ಡಬ್ಬದಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಟು ಬಿಡೋದು. ಇದು ಫುಲ್ ಆದಮೇಲೆ ನಾನು ಬೆಣ್ಣೆ ಮಾಡೋದು. ವೆಜ್ಜಿ ಶೇನ್ ಇದು ರೆಡಿ ಆಗ್ತಾ ಉಂಟು ಈಗ. ಎಂತ ಗೊತ್ತುಂಟಾ, ಇವತ್ತು ಪಾತ್ರೆ ನೋಡಿ, ಇದು ಬೆಳಿಗ್ಗೆಯಿಂದ ರಾತ್ರಿವರೆಗಿನ ಪಾತ್ರೆಗಳು. ತೊಳೆದಿಲ್ಲ, ನಾನು ತೊಳೆದಿಲ್ಲ. ಇದು ನನ್ನ ಹಸ್ಬೆಂಡಿದ್ದು ಕೆಲಸ. ಅವ್ರು ಹೇಳಿದರು ನಾನು ಮಾಡ್ತೇನೆ, ನೀವು ಮುಟ್ಬೇಡ ಅಂತೇಳಿ, ಅದಕ್ಕೆ ಹಾಗೆ ಇಟ್ಟಿದ್ದೇನೆ. ಇಲ್ಲಿ ಉಂಟಲ್ಲ ಎಲ್ಲ ರೆಡಿ ಮಾಡಿಕೊಂಡಿದ್ದೇನೆ. ಇದುಂಟಲ್ಲ ರಾತ್ರಿ 11 ಗಂಟೆಗೆ ಮಾಡಿದ್ದಾಯಿತು, ಇದರದ್ದು ನೆನಪು ಇರಲಿಲ್ಲ ನನಗೆ. ಇದೆಲ್ಲ ಹಾಕಿ ನೋಡುವಾಗ ಉಂಟಲ್ಲ ಸ್ವಲ್ಪ ಬೋರ್ ಕಾಣಿಸ್ತಿತ್ತು, ಹಾಗಾಗಿ ಮತ್ತೆ ಇದನ್ನು ಮಾಡಿ ಮಲಗಿತ್ತು. ಇದುಂಟಲ್ಲ ಹಸ್ಬೆಂಡ್ ಮಾಡಿ ಕೊಟ್ಟದ್ದು, ಇದೊಂದಕ್ಕೆ ಅವರು ಕೈ ಹಾಕಿದ್ದಾರೆ. ಸೊ ಇನ್ನು ಇವರನ್ನು ರೆಡಿ ಮಾಡ್ತಾ ಇದ್ದೇನೆ ನೋಡಿ. ಸಿಗಬೇಕು ನೋಡಿ, ಈಗ ಕುತ್ತಿಗೆ ಒಂದು ಸ್ವಲ್ಪ ಕೆಳಗೆ ಮಾಡಿ, ಸ್ವಲ್ಪ ಕೆಳಗೆ ಹೀಗೆ. ಇವತ್ತುಂಟಲ್ಲ ಅಡುಗೆ ತಿಂಡಿ ಅಂತ ಸಹ ಇಲ್ಲ, ಅನ್ನ ಒಂದು ಮಾಡಿ ಇಟ್ಟಿದ್ದೇನೆ. ಬೆಳಿಗ್ಗೆ ಎದ್ದ ಕೂಡಲೇ ಅದೊಂದು ಕೆಲಸ ಬೇಗ ಆಗ್ತದೆ. ಸೊ ಹಾಗಾಗಿ ಇದೆಲ್ಲ ಸಹ ಕ್ಲೀನ್ ಉಂಟು ನೋಡಿ. ಇನ್ನು ತಿಂಡಿ ಇವರಿಗೆ ತರಲಿಕ್ಕೆ ಹೋಗಿದ್ದಾರೆ. ಸೊ ತಿಂಡಿ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಉಂಟಲ್ಲ ತುಂಬ ಲೇಟ್ ಆಗ್ತದೆ, ಹಾಗಾಗಿ ತಿಂಡಿ ಕೆಲಸಕ್ಕೆ ಹೋಗಲಿಲ್ಲ. ಇವರಿಗುಂಟಲ್ಲ ನಾನು ಇಲ್ಲಿ ಲಂಗ ಹಾಕಿದೆ, ಇದು ಗಿಡ್ಡ ಆಗ್ತದೆ ಅಂದರೆ ಅವರಿಗೆ ಸ್ವಲ್ಪ ನಡಿಲಿಕ್ಕೆ ಈಸಿ ಆಗಲಿ ಅಂಥೇಳಿ ಈ ಲಂಗದ ಮೇಲೆ ಕಟ್ಟುವ ಅಂತ. ಬಳಿ ಇದೊಂದಾಯಿತು. ಕೈ 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 ಫಸ್ಟ್ ಫೇಸಿಗೆ ಮಾಡಿ ಮತ್ತೆ ಅದು ಕಟ್ಟುವ ಅಂತಿಲ್ಲ. ಅದು ಕಟ್ಟಿದ್ರೆ ಉಂಟಲ್ಲ ಕೂತ್ಕೊಳ್ಲಿಕ್ಕೆ ಆಗೋದಿಲ್ಲ ಇವರಿಗೆ. ತಿರುಗು 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 ಇಲ್ಲಿ ಟಪ್ಲರ್ ಹಾಕಬೇಕು. ಈಚೆ ಬಂಗಾರಿ, ಈಚೆ 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 ಈಚೆ. ಬೆಲ್ಟ್ ಹಾಕ್ತೇನೆ ಮಗ, ನೀವು ಹೋಗಿ. ಬಾಯ್ ಮಗ. ಅಯ್ಯೋ ಇದೆಲ್ಲ ಉದುರ್ತಾ ಉಂಟು ಚಿನ್ನು. ತಿರುಗಿ 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 ನಿಜವನ್ನೇ ಕೂತ್ಕೊಳ್ಳಿಕ್ಕಿಲ್ಲ ಈಗ ನೋಡಿ. ಬೆಲ್ಟ್ ಆಯ್ತಾಯ್ತು ನೋಡಿ, ಇದು ನೋಡಿ ಚಿನ್ನು. ವಾವ್ ನೋಡಿ, ಫೈನಲಿ ರೆಡಿ ಆದರು. ಇಲ್ಲ ಬೇಡ, ನೋಡಿ ಫೈನಲಿ ರೆಡಿ ಆದರು. ಮಾಸ್ಕಿಟೋ ಇಬ್ಬರಿದ್ದಾರೆ. ನ್ಯೂಸ್ ಪೇಪರ್ ಇದು.
ನನಗೆ ಕಳಿಸಿ ಓ ಹಾಂ ಹಾಂ ಬನ್ನಿ ತೆಗೆಯುದು ಪಾಪಚ್ಚಿ ನೋಡು 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 ಇಲ್ಲಿದ್ದು ಇಗುಳಿ ಇಲ್ಲಿ ಬನ್ನಿ ಅಂತೆ ಇಲ್ಲಿ ಬಂದು ಎದುರಿಗೆ ಬನ್ನಿ ಅಂತೆ ಚೂರು ಇಲ್ಲಿ ನೋಡಿ ಅಂತೆ ಎಷ್ಟು ಸ್ಟಾಪ್ಲರ್ ಪಿನ್ ಉಂಟು ಅಂತೇಳಿ ರಾಶ ಅಂದರೆ ಎಂತ ಗೊತ್ತುಂಟ ಪದೇ ಪದೇ ಬಿಚ್ಚಿ 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 ಹೋಗುದಾಯ್ತಾ ಅದು ಅಲ್ಲಿ ನಂಬರ್ 6 ಆಗುವಾಗ ಹೋಯಿತು. ನನಗೆ ಎಂತ ಮಾಡೋದು ಗೊತ್ತಾಗ್ತಿಲ್ಲ, ಅವಸರದಲ್ಲಿ ಮತ್ತೆ ಹಾಕಿಟ್ಟೆ. ಎಲ್ಲ ದೇವಾ ಸಮಾಧಾನ ಆಯಿತು ಪಾಪಚ್ಚಿ. ಹಬ್ಬ ನಿಲ್ಲಿಸಲಾಗಿದ್ದೇನೆ ನೋಡಿ. ಇದರದ್ದು ಕೆಲಸ ಮುಗಿಯಿತು. 3 ದಿವಸ ಕಂಟಿನ್ಯೂಸ್ ಆಗಿ ಕೂತು ಮಾಡಿದಲ್ಲ, ಆಯಿತು. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಉಂಟು, ತುಂಬ ಖುಷಿ ಆಯಿತು. ಬಿಕಾಸ್ LKG ಮತ್ತು UKG ಅವರಿಗೆ ಹಾಕಿಸ್ಲಿಕ್ಕೆ ಆಗಲಿಲ್ಲ ಆಯಿತಾ, ನನಗೆ ಹುಷಾರಿರಲಿಲ್ಲ, ಒಂದೊಂದು ಸಲ ಏನೇನು ಆಗ್ತಿತ್ತು. ಸೊ ಹಾಗಾಗಿ ಈ ಟೈಮ್ ಮಾತ್ರ ಹಾಕಿಸಿದೆ ಅಲ್ಲ, ತುಂಬ ಖುಷಿ ಆಯಿತು. ಚಿನ್ನು, ಖುಷಿ ಆಯಿತಾ ನಿಮಗೆ? ಪ್ರೈಸ್ ಬಂದರೆ ಖುಷಿಯಾ? ಪ್ರೈಸ್ ಬರಲಿಲ್ಲ ಅಂದರೆ ಖುಷಿಯಾ? ಹೌದಾ? ನೀವು ಪ್ರೈಸ್ಗೋಸ್ಕರ ಹಾಕಿದ್ದ ನಿಮ್ಮ ಖುಷಿಗೋಸ್ಕರ ಹಾಕಿದ್ದ? ಖುಷಿಗೋಸ್ಕರ. ಖುಷಿ ಆಯಿತಾ? ಹ್ಯಾಪಿ? ಫುಲ್ ಹ್ಯಾಪಿ? ಫುಲ್ ಹ್ಯಾಪಿ. ಓಕೆ. ಇದರ ಒಳಗೆ ಯಾರೋ ಒಬ್ಬರಿದ್ದಾರೆ ನೋಡಿ. ಯಾರದು? ಭೂ. ಅವರಿಗೆ ನಿದ್ರೆ ಬರ್ತಾ ಉಂಟಂತೆ. ಇದು ಬುಟ್ಟಿ ಅಲ್ಲೇ ಬಿಟ್ಟು ಹೋದಾಗ ಇವರ ಕ್ಲಾಸಲ್ಲಿ ಯಾರು ಸಹ ಕಾಣುವುದಿಲ್ಲ ಅಂತ. ಸೈಡ್ ಓಯ್ ಓಯ್ TV ರಿಮೋಟಿಗೆ ನೋಡಿ ಅಂತೆ ಬಾಗಿಲು ತೆಗೆಯೋದಕ್ಕಿಂತ ಮುಂಚೆವೇ ಅವರದ್ದು ಜಗಳ. ಚಿನ್ನು 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 ಈಚೆ ಬನ್ನಿ, ಈಚೆ ಬನ್ನಿರಾ. ಕೀ ಕೊಡಿ ಈಚೆ ಮಗ, ಕೀ ಕೊಡಿ ಈಚೆ. ಬೇಡ, ಕೀ ಕೊಡು. ಕೊಡಿಯಾ? ಕೀ ಕೊಡಿಯಾ ಈಚೆ ನೋಡ. My name is Manasvi. I am the newspaper. The newspaper is giving for the read, and the newspaper growing to giving for read, and father will give for early morning to read, and the children also read something the news, and the children will do in that project, and the newspaper give for their health, and we can do in newspaper frogs and anything we can do. Thank you. ಅಬ್ಬೋ ಎಷ್ಟು ಚಂದ ಮಾತಾಡ್ತಿದ್ರಿ. ನಾನು ಅಲ್ಲಿ ಮಾತಾಡಲಿಕ್ಕೆ ಹೇಳಲಿಲ್ಲ ಆಯಿತಾ. ಎಷ್ಟು ಚಂದ ಮಾತಾಡ್ತಿದ್ರಿ ಅಲ್ವಾ? ಓಕೆ, ತೊಂದರೆ ಇಲ್ಲ. ಇನ್ನು ನೆಕ್ಸ್ಟ್ ಇಯರ್ ಬರ್ತದೆ ಅಲ್ವಾ, ಆಗ ಮಾಡು. ಮತ್ತು ನಾನು ನೋಡೋದಕ್ಕೆ ನೀವು ಹೇಳಬೇಕಿತ್ತು, ಮೈಕ್ ಇತ್ತಲ್ವಾ, ಅಲ್ಲಿ ಹಿಡ್ದುಕೊಂಡು ಹೇಳಬೇಕಿತ್ತು. ನೀವು ಅಲ್ಲಿ ನಾವು ಅಷ್ಟೊತ್ತು ಕೂತ್ಕೊಂಡಿದ್ವಿ ಅಲ್ಲ, ಆಗ ನೀವು ಹೇಳಬೇಕಿತ್ತು, ಮಮ್ಮಿ ನಾನು ನ್ಯೂಸ್ ಪೇಪರ್ ಬಗ್ಗೆ ಮಾತಾಡ್ತೇನೆ ಅಂತೇಳಿ ಹೇಳಬೇಕಿತ್ತು. ಮತ್ತು ಈಗ ಹೇಗೆ ಬಂದದ್ದು? ನಾನು ಮತ್ತೆ ಸುಮ್ಮನೆ ಮಾತಾಡಿಸೋದು ಬೇಡ, ಬರೀ ವಾಕ್ ಮಾಡಿಸಿದರೆ ಸಾಕು ಅಂತೇಳಿ ಬರೀ ವಾಕ್ ಮಾಡಿಸಿದ ಅಷ್ಟೇ. ಓಕೆ, ಪರವಾಗಿಲ್ಲ. ಓಕೆ, ಪರವಾಗಿಲ್ಲ. ಈಗ ನೆಕ್ಸ್ಟ್ ಇಯರ್ ಮಾಡ್ತೀರಾ ಅಲ್ವಾ, ಆಗ ಮಾತಾಡಿ. ಈಗ ಬೇಡ, ಈಗ ಸಾಕು. ನೋಡು, ಹೈ ಚಂದ ಕಾಣಿಸ್ತೀರ ನೋಡು. ಓ ಮೆಜಿಷಿಯನ್ ನೋಡಿ.
ಎಲ್ಲಿ ಬಂದದ್ದು? Thank you, Soumya. ಮೆಜಿಷಿಯನ್ I am a magician. I will take a box of cute rabbit. The box empty. I will take a cute rabbit. Abracadabra. Now I will take a flower. Abracadabra. Now I will take a green color brown. Thank you. Wow, it was a wonderful performance. ಏ ಮ್ಯಾಜಿಕ್ಕಾ? ಇಲ್ಲ, ಅದು ಮ್ಯಾಜಿಕ್. ಆಯ್ತು, ಬನ್ನಿ ಹೋಗುವ.